ಆಗ್ಲಿ. ಸನತ್ ಸನತ್ ಹಾ ಸರ್ ಬಂದು ಪಾರ್ಥಸಾರಥಿ ಮುಗೀತಪ್ಪ ನಿಂದು? ಸನತ್ ಹಾ ಸರ್. ಪರಿಚಯ ಮಾಡ್ಕೊ. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಸನತ್. ನಾನು ಸನತ್ ಕೌಶಿಕ್ ಎಂಕೆ. ನಾನು 5ನೇ ತರಗತಿ ಬಿ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ವೆರಿ ನೈಸ್. ಮಹರ್ಷಿ ಪಬ್ಲಿಕ್ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ನನಗೆ ಭಗವದ್ಗೀತೆಯಿಂದ ಉಚ್ಚಾರಣೆ ಹಾಗೂ ಕನ್ನಡದ ಕಲಿಕೆ ಹೆಚ್ಚಾಗುತ್ತಿದೆ. ನಾನು ಸಂಗೀತಕ್ಕೆ ಹೋಗುತ್ತಿದ್ದೇನೆ. ಸರ್, ಒಂದು ಭವಾನಿ ಶ್ಲೋಕ ಹೇಳಪ್ಪ, ಹೇಳು. ಸರ್. ನ ತಾತೋ ನ ಮಾತಾ ನ ಬದ್ಧೋರ್ನ ದಾತಾ ನ ಪುತ್ರೋ ನ ಪುತ್ರಿ ನ ಪುತ್ರ್ಯೋ ನ ಭತ್ರ ನ ಜಾನಾಮಿ ವಿದ್ಯಾ ನ ವೃತ್ತಿರ್ಮಮೈವ ಗತಿಸ್ತ್ವಂ ತ್ವಮೇಕಾ ಭವಾನಿ ಭವಾದ್ಭಾವಪಾರೆ ಮಹಾದುಃಖಭೀರೋ ಪ್ರಪಾತ ಪ್ರಕಾಮಿ ಪ್ರದೋಪಿ ಪ್ರಮತ್ತಃ ಕುಸಂಸಾರ ಪಾಶ ಪ್ರವಸ್ತ ಸದಾ ಗತಿಸ್ತ್ವಂ ತ್ವಮೇಕಾ ಭವಾನಿ ನ ಜಾನಾಮಿ ದಾನಂ ನ ಸತ್ಯಾನ ಯೋಗಂ ನ ಜಾನಾಮಿ ತಂತ್ರಂ ನ ಸ್ತೋತ್ರ ಮಂತ್ರಂ ನ ಜಾನಾಮಿ ಪೂಜಾ ನ ಸನ್ಯಾಸ ಯೋಗಂ ಗತಿಸ್ತ್ವಂ ತ್ವಮೇಕಾ ಭವಾನಿ ನ ಜಾನಾಮಿ ಪುಣ್ಯಂ ನ ಜಾನಾಮಿ ತೀರ್ಥಂ ನ ಜಾನಾಮಿ ಮುಕ್ತಿಂ ನಯನ್ವಾ ಕದಾಚಿತ್ ನ ಜಾನಾಮಿ ಭಕ್ತಿಂ ಪ್ರತಂ ವಾಪಿ ಮಾತಃ ಗತಿಸ್ತ್ವಂ ತ್ವಮೇಕಾ ಭವಾನಿ ಕುಕರ್ಮಿ ಕುಸಗ್ನಿ ಕುಬುದ್ಧಿ ಕುದಾಸಃ ಕುಲಾಚಾರಹೀನಃ ಸದಾಚಾರಲೀನಃ ಕುದೃಶ್ರೀ ಕುವಾಕ್ಯ ಪ್ರವಸ್ತಃ ಸದಾಹಂ ಗತಿಸ್ತ್ವಂ ತ್ವಂ ಭವಾನಿ ದೇಶಂ ರಮೇಶಂ ಮಹೇಶಂ ಸುರೇಶಂ ದಿನೇಶಂ ನಿಶೀತೇಶ್ವರಂ ವಾ ಕದಾಚಿತ್ ನ ಜಾನಾಮಿ ಚಾನ್ಯಃ ಸದಾಹಂ ಶರಣ್ಯೇ ಗತಿಸ್ತ್ವಂ ತ್ವಮೇಕಾ ಭವಾನಿ ವಿವಾದೆ ವಿಷಾದೆ ಪ್ರವಾದೆ ಪ್ರವಾಸೆ ಜಲೆ ಚಾನಲೆ ಪರ್ವತೆ ಶತ್ರು ಮಧ್ಯೆ ಅರಣ್ಯೇ ಶರಣ್ಯೇ ಸದಾ ಮಾಂ ಪ್ರಪಾಹಿ ಗತಿಸ್ತ್ವಂ ತ್ವಮೇಕಾ ಭವಾನಿ ಅನಾಥೋ ದರಿದ್ರೋ ಜರಾರೋಗಯುಕ್ತೋ ಮಹಾಕ್ಷೀಣದೀನಃ ಸದಾಚಾರ್ಯ ಭಕ್ತಃ ವಿಪತ್ತೌ ಪ್ರವಿಷ್ಟ ಪ್ರಣಷ್ಟಃ ಸದಾಹಂ ಗತಿಸ್ತ್ವಂ ತ್ವಮೇಕಾ ಭವಾನಿ. ಧನ್ಯವಾದಗಳು. ವೆರಿ ಗುಡ್, ಚೆನ್ನಾಗಿ ಹೇಳಿದೆ. ವೆರಿ ನೈಸ್. ಸೊ ಎಲ್ಲರೂ ಸ್ವಲ್ಪ 3 ನಿಮಿಷ ಒಬ್ಬೊಬ್ಬರಾಗಿದ್ಯಾ, ತುಂಬಾ ಜಾಸ್ತಿ ಟೈಮ್ ತಗೋಬಾರ್ದು. ನೆಕ್ಸ್ಟ್ ಮಾದೇಶ್. ಎಸ್ ಸರ್. ನನ್ನ ಹೆಸರು ಮಾದೇಶ್ ಅಲ್ಲ, ನಾನು ಮಹರ್ಷಿ ಮಾದೇಶ್, ನಿನ್ ವಿಡಿಯೋ ಆನ್ ಮಾಡು. ವೆರಿ ಗುಡ್. ನನ್ನ ಹೆಸರು, ನಾನು ಮಹರ್ಷಿ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು 8ನೇ ತರಗತಿ ಎ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಭಗವದ್ಗೀತವನ್ನು 6ನೇ ತರಗತಿಯಿಂದ ಕಲಿತಿದ್ದೇನೆ. ಭಗವದ್ಗೀತೆ ಕಲಿಯೋದ್ರಿಂದ ನನಗೆ ಕನ್ನಡ ಉಚ್ಚಾರಣೆ ಮಹಾಪ್ರಾಣ ಎಲ್ಲ ಚೆನ್ನಾಗಿ ಬರುತ್ತೆ. ವೆರಿ ಗುಡ್. ಓಕೆ, ಏನ್ ಹೇಳ್ತೀನಿ ನೀನು? ಏನಾರು ಹಾಡು ಹೇಳ್ತೀಯಾ? ಸರ್, ಸ್ತೋತ್ರ ಮೇಳ. ಹೇಳು, ಜಾಸ್ತಿ ಟೈಮ್ ತಗೋಬಾರ್ದು. ಹೇಳು. ಆಂಜನೇಯ ಭುಜಂಗ ಸ್ತೋತ್ರಂ. ಪ್ರಪನ್ನ ಅನುರಾಗಂ ಪ್ರಭಾಕಾಂಚನಾಭಂ ಜಗದ್ಭೀತಿ ಶೌರ್ಯಂ ತುಷಾರಾದ್ರಿಧೈರ್ಯಂ ತ್ರಿಣೀಭೂತ ಹೇತಿಂ ವಿಭೂತಿಂ ಭಜೆ ವಾಯುಪುತ್ರಂ ಪವಿತ್ರಾಪ್ತಮಿತ್ರಂ ಭಜೆ ಪಾವನಂ ಭಾವನಾ ನಿತ್ಯವಾಸಂ
भजे बालभानुप्रभाचारुभासम् भजे चन्द्रिकाकुन्दमन्दारहासम् भजे सन्ततं रामभूपालदासं भजे लक्ष्मणप्राणरक्षातिदक्षं भजे तानेकगीर्वाणपक्षं भजे घोरसङ्ग्रामसीमाहताक्षं भजे रामनामातिसम्प्राप्तरक्षम् कृताभीलनादं क्षितिक्षिप्तपादं क्रान्तभृङ्गं कटिस्थोरुजङ्घम् वियद्व्याप्तकेशं भुजाश्लेषिताश्मं जयश्रीसमेतं भजे रामधूतं रणे रणे भीषणे मेघनादे सनादे सरोषे समारोपिते मित्रमुखे खगानां घनानां सुराणां च मार्गे नटन्तं वहन्तं हनुमन्तमीडे नमस्ते महासत्त्ववाहाय तुभ्यं नमस्ते महावज्रदेहाय तुभ्यं नमस्ते परिभूतसूर्याय तुभ्यं नमस्ते कृतर्मर्त्यकार्याय तुभ्यं नमस्ते सदा ब्रह्मचर्याय तुभ्यं नमस्ते सदा वायुपुत्राय तुभ्यं नमस्ते सदा पिङ्गलाक्षाय तुभ्यं नमस्ते सदा रामभक्ताय तुभ्यं नमस्ते सदा रामभक्ताय तुभ्यं ಧನ್ಯವಾದಗಳು. ವೆರಿ ಗುಡ್. ಓಕೆ, ನೆಕ್ಸ್ಟ್ ಯಶಸ್ವಿನಿ ಹೇಳ್ತೀರಾ ಇಲ್ವಾ? ಓಕೆ, ನೆಕ್ಸ್ಟ್ ಯಾರಿದ್ದಾರೆ? ಕುಶಲ್ ಅಂತ ಯಾರು ಹೊಸದಾಗಿ ಜಾಯ್ನ್ ಆಗಿದಾರಲ್ಲ, ಯಾರದು? ಕುಶಲ್ ಕುಶಲ್ ನೀವು ಇವತ್ತು ಜಾಯ್ನ್ ಆಗಿದ್ದೀರಾ? ಮೈಕ್ ಆನ್ ಮಾಡಿ. ಮೈಕ್ ಕೇಳಿಸ್ತಾ ಇಲ್ಲ. ಮೈಕ್ ಆನ್ ಮಾಡಿ, ನಿಮ್ದು ಅನ್ಮ್ಯೂಟ್ ಮಾಡಿ. ಕೇಳಿಸ್ತಿಲ್ಲ. ಮೈಕು ಅನ್ಮ್ಯೂಟ್ ಮಾಡಬೇಕು. ಓಕೆ, ಅವ್ರಿಗೇನು ಗೊತ್ತಾಗ್ತಾ ಇಲ್ಲ. ಬೇರೆ ಇನ್ಯಾರಿದ್ದಾರಾ? ಇನ್ಯಾರು ಇದ್ದೀರಾ? ಭಾಗ್ಯಶ್ರೀ ಯಾರು ಗೊತ್ತಿಲ್ಲ, ಹೊಸಬ್ರು. ಸರ್, ನಾನು ಮಾಲಿನಿ ಅಂತ, ಇದು ಕಾನ್ಹಾ ಓಹೋ, ಸ್ವಾಗತ. ನಮಸ್ಕಾರ ಸರ್. ಅಲ್ಲ, ಅದು ಭಾಗ್ಯಶ್ರೀ ಅವರೆಲ್ಲ ನಮ್ ಗ್ರೂಪ್ ಇಂದ, ನಮ್ದ್ರಲ್ಲಿ 4-5 ಜನನೇ ಇದ್ರು ಅಂತ ನಾನ್ ನಿಮ್ ಗ್ರೂಪ್ ಅಲ್ಲಿ ಆಡ್ ಮಾಡ್ದೆ. ಅವಳು Okay, ಚೆನ್ನಾಗಿ okay. ಹಾಡ್ ಹಾಡ್ತಾಳೆ. ಹಾಡಿದ್ರೆ ಹಾಡ್ಸಿ ಅವಳ ಕಡೆಯಿಂದ. ಚೆನ್ನಾಗಿ ಆಯ್ತು, ಹಾಡ್ ಆಯ್ತು. ಹಾಡ್ತಾಳೆ. ಓಕೆ, ಭಾಗ್ಯಶ್ರೀ ಹಾಡ್ಬೇಕಾದ್ರೆ. ಭಾಗ್ಯಶ್ರೀ, ಸರ್ ನೀನ್ ಕಲಿತಾ ಇದೀಯಾ? ಸರ್ ಇಲ್ಲ, ಹೋಗ್ತಿದ್ದೆ, ಈಗ ಬಿಟ್ಟಿದೀನಿ. ಹೌದಾ? ಓಕೆ, ಹಾಡು ಹೇಳಮ್ಮ. ಹಾಡ್ತೀಯಾ? ಹಾಡಮ್ಮ. ಓಕೆ, ಅವ್ರು ಯಾಕೋ ಟೈಮ್ ತಗೋತಾ ಇದ್ದಾರೆ. ಈಗ ಹಾಡ್ತೀರಾ ಭಾಗ್ಯಶ್ರೀ? ಹಾ, ಹಾಡಮ್ಮ. ಸರ್ ಆತ್ಮಾರಾಮ. ಹಾಡು ಹಾಡು. ಆಯ್ತು. ಆತ್ಮಾರಾಮ ಆನಂದರಸ ಅಚ್ಯುತ ಕೇಶವ ಹರಿನಾರಾಯ ಆತ್ಮಾರಾಮ ಆನಂದರಸ ಅಚ್ಯುತ ವಿಡಿಯೋ ಆನ್ ಕೇಶವ. ಮಾಡಿಲ್ಲ. ನಿನ್ ವಿಡಿಯೋ ಆನ್ ಮಾಡು. ಕಂಟಿನ್ಯೂ ಮಾಡು ಹಾಡು. ಆತ್ಮಾರಾಮ ಆನಂದರಮಣ ಅಚ್ಯುತ ಭವಭಯಹರಣ ವಂದಿತ ಚರಣ ಭವಭಯಹರಣ ವಂದಿತ ಚರಣ
रघुकुलभूषण राजीवलोचन रघुकुलभूषण राजीवलोचन आदिनारायणानन्तशयन आदिनारायणानन्तशयन सच्चिदानन्दा सत्यनारायण सच्चिदानन्दा सत्यनारायण आत्मा रामानन्दरमा अच्युत केशव हरिनारायण आत्मा ರಾಮಾನಂದ. ವೆರಿ ಗುಡ್. ಸಂಗೀತ ಕಲಿತಾ ಇದೆಯಮ್ಮ? ಸರ್ ಕಲಿತಿದ್ದೆ, ಈಗ ಬಿಟ್ಟಿದ್ದೀನಿ. ಹೌದಾ? ಓಕೆ. ಭಗವದ್ಗೀತೆ ಈಗ ನೆಕ್ಸ್ಟ್ ಕಂಟಿನ್ಯೂ ಮಾಡು ಕಲಿಯೋದನ್ನ. ಎಸ್ ಟೈಮ್ ಆಗಲ್ವಾ? ಸರ್ ಆಗತ್ತೆ. ಹಾ ಸರಿ, ಟೈಮ್ ಕಲಿಯೋದನ್ನ ಕಂಟಿನ್ಯೂ ಮಾಡು. ವೆರಿ ಗುಡ್, ಚೆನ್ನಾಗಿ ಹಾಡಿದೆ. ಈಗ ಮುಂದೆ 16ನೇ ಅಂದ್ರೆ ಸೋಮವಾರದಿಂದ, ನಾಳೆ ನಾಡಿದ್ದು ಕ್ಲಾಸ್ ಇರಲ್ಲ ನಿಮಗೆ, ರಜಾ ಇರುತ್ತೆ. ಸೋಮವಾರದಿಂದ 16ನೇ ಶುರು ಆಗುತ್ತೆ. ನೆಕ್ಸ್ಟು ವೀಕ್ಲಿ 5 ಡೇಸ್ ಮಾತ್ರ. ಶುಕ್ರವಾರದವರೆಗೂ ಕ್ಲಾಸ್ ಇರುತ್ತೆ. ಶನಿವಾರ ಭಾನುವಾರ ರಜಾ ಇರುತ್ತೆ. ಸೇಮ್ ಟೈಮಿಂಗ್ಸು 7:30 8:10. ಓಕೆ, ಎಲ್ಲ ಮಕ್ಕಳು ಜಾಯಿನ್ ಆಗ್ತಿರಲ್ವಾ? ಓಕೆ. ಹಾ, ನೆಕ್ಸ್ಟ್ 1 ಡೇ ವರ್ಕ್ಶಾಪ್ ಆಗಸ್ಟ್ 10ನೇ ತಾರೀಕು ಶನಿವಾರ 1 ಡೇ ವರ್ಕ್ಶಾಪ್ ಇರುತ್ತೆ. ವಿಜಯ ವಿಠಲ ಕಾಲೇಜು, ವಿಜಯ ವಿಠಲ ಸ್ಕೂಲ್ ಮತ್ತೆ ಕಾಲೇಜ್ ಇದೆಯಲ್ವಾ, ಇಲ್ಲಿ ಸರಸ್ವತಿಪುರಂ ತೊಂಚಿಕೊಪ್ಪಲ್ ಅಲ್ಲಿ 1 ಡೇ ಇರುತ್ತೆ. ಅದು ದಯವಿಟ್ಟು ಪೋಷಕರಿದ್ರೆ ಪೋಷಕರು ಕೇಳಿಸ್ಕೊಳ್ಳಿ. ಎಲ್ಲಾರುವೆ ಮಕ್ಕಳನ್ನ ಬೆಳಗ್ಗೆ 6:30ಗೆ ಕರ್ಕೊಂಡ್ಬರ್ಬೇಕು ಅಲ್ಲಿಗೆ. 6:30ಗೆ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. 7:30ಗೆ ಎಲ್ಲ ಕಾರ್ಯಕ್ರಮಗಳು ಶುರುವಾಗುತ್ತೆ. ಕಾರ್ಯಕ್ರಮಗಳು ಏನೇನಿರುತ್ತೆ ಅನ್ನೋದನ್ನ ಮುಂದೆ ಗ್ರೂಪ್ ಅಲ್ಲಿ ತಿಳಿಸ್ತೀವಿ. ಆಮೇಲೆ ಪೋಷಕರಿಗೂ ಒಂದು ಸೆಷನ್ ಇರುತ್ತೆ, ಅಂದ್ರೆ ಚಾಲೆಂಜಸ್ ಆಫ್ ಪೇರೆಂಟಿಂಗ್ ಅಂತ. ಅಂದ್ರೆ ಮಕ್ಕಳನ್ನ ಬೆಳೆಸೋವಾಗ ಏನೇನು ಚಾಲೆಂಜಸ್ ಬರುತ್ತೆ, ಅದನ್ನ ಯಾವ ತರ ಓವರ್ಕಮ್ ಮಾಡ್ಬೋದು. ಕ್ವಶನ್ ಆನ್ಸರ್ ಸೆಷನ್ ತರ ಒಬ್ರು ಎಕ್ಸ್ಪರ್ಟ್ ಬರ್ತಾರೆ, ಅವರು ಪೋಷಕರಿಗೆ ತಿಳಿಸ್ತಾರೆ. ನೀವು ಸಂಜೆ ಮಕ್ಕಳನ್ನ ಕರ್ಕೊಂಡು ಹೋಗಕ್ ವಾಪಸ್ ಬಂದಾಗ ಆವಾಗ 1 ಅವರ್ ಸೆಷನ್ ಇರುತ್ತೆ. ದಯವಿಟ್ಟು ಎಲ್ಲ ಪೋಷಕರು ಅದನ್ನ ಅಟೆಂಡ್ ಆಗಿ, ತುಂಬಾ ಚೆನ್ನಾಗಿರುತ್ತೆ. ಇದು ಎಷ್ಟೆಷ್ಟು ಟೈಮ್ಗೆ ಏನೇನು ಕಾರ್ಯಕ್ರಮ ಇರುತ್ತೆ ಅನ್ನೋದನ್ನ ಗ್ರೂಪ್ ಅಲ್ಲಿ ಮುಂದೆ ಎಲ್ಲ ಕಂಪ್ಲೀಟ್ ಆಗಿ ತಿಳಿಸ್ತೀವಿ. ಓಕೆ, ಈಗ ಸೋಮವಾರದಿಂದ ಮತ್ತೆ ತರಗತಿ 16ನೇ ಅಧ್ಯಾಯ ಶುರುವಾಗುತ್ತೆ. ಈಗ ಇನ್ಯಾರಾದ್ರೂ ಮಾತಾಡೋರಿದ್ರೆ, ಪೋಷಕರಿದ್ರೆ ದಯವಿಟ್ಟು ಏನಾದ್ರು ಅನಿಸಿಕೆಗಳಿದ್ರೆ ಹಂಚ್ಕೋಬಹುದು. ಹೇಳಿ, ನೀವೇನಾರಿದ್ರೆ ಹೇಳಿ. ಇಂಪ್ರೂವ್ ದಿಸ್ ಕ್ಲಾಸ್ ಅಂತ. ಯಾರಾದ್ರೂ ಮಾತಾಡೋರು ಇದ್ದೀರಾ? ಸರ್ ನಮಸ್ತೆ, ನಾನು ಪಲ್ಗುಣಿಯದ ಫಾದರ್ ಕೃಷ್ಣ ಅಂತ. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಡೈಲಿ ಅವಳು ಶ್ಲೋಕದ ಪ್ರೊನೌನ್ಸಿಯೇಷನ್ ತುಂಬಾ ಇಂಪ್ರೂವ್ ಆಗ್ತಿದೆ ಸರ್. ನಾವು ಇದೆಲ್ಲ ಆದ್ಮೇಲೆ ಅವ್ರ ತಾತಾಜಿ, ನಾವು ಶ್ರೀರಂಗಪಟ್ಟಣ ಇರೋದು, ತಾತಾಜಿಗೂ ಹೋಗಿ ಇವೆಲ್ಲ ಶ್ಲೋಕ ಹೇಳ್ತಾರೆ. ಅವ್ರಿಗೂ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಕಂಟಿನ್ಯೂ ಮಾಡು, ಎಲ್ಲ ಕಲ್ತ್ಕೊ ಅಂತ ಅವರು ಹೇಳ್ತಾ ಇರ್ತಾರೆ. ಅದ್ರಲ್ಲಿ ಏನಾದ್ರು ಚೂರು ಪ್ರೊನೌನ್ಸಿಯೇಷನ್ ಅಲ್ಲಿ ಇದ್ರೆ ಅವ್ರ ತಾತನುವೆ ಹಿಂಗಿಂಗೆ ಇದು ಅರ್ಥ ಎಲ್ಲ ಹೇಳ್ತಾಳೆ. ನಿಮ್ಮಿಂದ ನಮ್ಗೆಲ್ಲ ಇದ್ರಲ್ಲಿ ಖುಷಿ ಆಗಿದೆ ಸರ್. ಎಲ್ಲ ಕೃಷ್ಣನ ಕೃಪೆ. ನನಗೂ ಮಕ್ಕಳ ಜೊತೆ ನನಗೆ ಗೊತ್ತಿರೋದನ್ನ ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬಾ, ನಾನು ಅದೃಷ್ಟ ಮಾಡಿದೀನಿ ಅಂತ ಅನ್ಕೋತಾ ಇದ್ದೀನಿ ನಾನು. ಕರೆಕ್ಟ್ ಸರ್. ನಿಮ್ದು ಪೇರೆಂಟ್ಸ್ ಮಕ್ಕಳಿಗೆ ಇಷ್ಟೊಂದು ನೀವು ಎನ್ಕರೇಜ್ಮೆಂಟ್ ಮಾಡಿ ಮಾಡ್ತಾ ಇದೀರಲ್ವಾ, ಎಲ್ಲಾ ಪೇರೆಂಟ್ಸ್ಗೂ ಹ್ಯಾಟ್ಸ್ ಆಫ್. ಸ್ವಾಮೀಜಿ ಹೇಳಿದ್ರಲ್ಲ, ಸೊ ಹೌದು ಕಂಟಿನ್ಯೂ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹೇಳ್ತಾರೆ. ನೈಸ್. ಹಾ, ತುಂಬಾ ಎಲ್ಲ ನಿಮ್ ಪ್ರೊನೌನ್ಸಿಯೇಷನ್, ನಿಮ್ದು ಕನ್ನಡ ಲ್ಯಾಂಗ್ವೇಜ್ ತುಂಬಾ ಅರ್ಥ ಆಗೋ ತರ ಇದೆ ಸರ್ ಅವ್ರಿಗೆ. ತುಂಬಾ ಥ್ಯಾಂಕ್ ಯು ಸೋ ಮಚ್.
ಇನ್ಯಾರಾದ್ರೂ ಮಾತಾಡೋರಿದ್ರೆ ದಯವಿಟ್ಟು ಮಾತಾಡ್ಬೋದು. ಅಕ್ಷತಾ ಅವರು ಇದ್ದಾರೆ. ಅಕ್ಷತಾ ನಮಸ್ತೆ. ಅವ್ರು. ನಮಸ್ಕಾರ, ತಮಗೆ ಸ್ವಾಗತ ಆನಂದೋತ್ಸವಕ್ಕೆ. ನಮಸ್ಕಾರ ಸರ್. ಹೇಳಿ ಸರ್. ನಾನು ಅದೇ ಹೇಳೋಣ ಅಂತ ಪೇರೆಂಟ್ ಒಬ್ರು ಮಾತಾಡ್ದಂಗೆ ನಮ್ಮ ಮಗಳಿಗೂ ಕೂಡ ಬಹಳ ಆಸಕ್ತಿ ಇತ್ತು. ಆದ್ರೆ ಕಲಿಯಕ್ಕೆ ಒಳ್ಳೆ ಅವಕಾಶ ಇರ್ಲಿಲ್ಲ. ನಾವು ಸ್ವಲ್ಪ ರಿಂಗ್ ರೋಡ್ ಇಂದ ಹೊರಗಡೆ ಇರೋದ್ರಿಂದ ಅಕ್ಕಪಕ್ಕದಲ್ಲಿ ಹೇಳ್ಕೊಡೋ ಅಂತವ್ರು ಇರ್ಲಿಲ್ಲ. ನೀವು ಆನ್ಲೈನ್ ಕ್ಲಾಸ್ ಮಾಡಿರೋದ್ರಿಂದ ತುಂಬಾ ಅನುಕೂಲ ಆಯ್ತು. ಅವಳು ತುಂಬಾ ಖುಷಿಯಾಗಿ ಕಲಿತಾ ಇದ್ದಾಳೆ. ತುಂಬಾ ಚೆನ್ನಾಗಿ ಹೇಳ್ತಾಳೆ. ತುಂಬಾ ಚೆನ್ನಾಗಿ ಹೇಳ್ತಾಳೆ. ಕಂಠಪಾಠ ಎಲ್ಲ ಮಾಡಿದಾಳೆ ಅವಳು. ಕಂಟಿನ್ಯೂ ಮಾಡಿಸಿ. ಹಾ, ತುಂಬಾ ಚೆನ್ನಾಗಿ. ನೈಸ್. ಥ್ಯಾಂಕ್ ಯು ಸರ್. ನಮಸ್ತೆ. ಸೊ ನಿಮ್ಗೂ ಸಹ ಧನ್ಯವಾದಗಳು, ವಂದನೆಗಳು. ನಾವು ಹಾ. ಅದೇ 10ನೇ ತಾರೀಕು ಪ್ರೋಗ್ರಾಮ್ ಇರುತ್ತೆ. 10ನೇ ತಾರೀಕು ಹಾ. ಮಕ್ಕಳ ಬರೆಗೆ ಆಮೇಲೆ ಪೋಷಕರಿಗೂ ಒಂದು ಸೆಷನ್ ಇರುತ್ತೆ. ಅದು ಟೈಮಿಂಗ್ಸ್ ಏನು ಅಂತ ಹೇಳ್ತೀವಿ. ಅದು ನೀವು ಸಂಜೆ ಮಕ್ಕಳನ್ನ ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಹೋಗ್ತಿರಲ್ವಾ, ನಾರ್ಮಲಿ ಅರೌಂಡ್ 3:30 4 o'clock ಅಷ್ಟೊತ್ತಿಗೆ ಪೋಷಕರು ಇರ್ಬೋದು. ಅದು ಕರೆಕ್ಟ್ ಟೈಮ್ ತಿಳಿಸ್ತೀವಿ. ನೀವು ಅವಾಗ ಆಯ್ತು ಸರ್. ಸೆಷನ್ ಮುಗಿಸ್ಕೊಂಡು ಮಕ್ಕಳನ್ನ ನೀವು ವಾಪಸ್ ಕರ್ಕೊಂಡು ಹೋಗ್ಬೋದು. ಆಯ್ತು ಸರ್. ಹೌದು. ಸರಿ ನಮಸ್ತೆ. ಸರಿ. ಹರ್ಷಿಕಾ. ಓಕೆ. ಹರ್ಷಿಕಾ, ಸರ್ ಕೈ ಇಳಿಸ್ಬೇಕಿತ್ತು. ಹೌದಾ? ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡ್ಬೋದು. ಸೊ ಎಲ್ಲಾರ್ದು ಮುಗ್ದಿದೆ ಅಂದ್ರೆ ಅಣ್ಣ, ಶಿವ ಅಣ್ಣ, ನೀವೇನಾದ್ರು ಹೇಳೋದಿದ್ರೆ. ಇಲ್ಲ, ನಾ ಹೇಳೋದೇನಿಲ್ಲ. ಆಕ್ಚುಲಿ ಎಲ್ಲರಿಗೂ ಅಭಿನಂದನೆಗಳು. ಈ 2 ಅಧ್ಯಾಯ ಈಗ ಆಲ್ರೆಡಿ ಮುಗಿಸಿದ್ದೀರಾ. ಈ ಜರ್ನಿನ ಇದೇ ತರ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಎಲ್ಲರಿಗೂ. ವಿಡಿಯೋ ಯಾರ್ಯಾರು ಕಳ್ಸಿಲ್ಲ, ಇನ್ನು ಕಳಿಸದೇ ಇರೋರು ಹೌದು, ಆದಷ್ಟು ಬೇಗ correct. ಕಳಿಸಿ. ಹೇಳಿ ಹೇಳಿ. ಆದಷ್ಟು ಬೇಗ ಕಳಿಸಿ. ನೀವು ವಿಡಿಯೋ ಕಳಿಸಿದ್ರೆ ಮಾತ್ರ ಆ ವರ್ಕ್ಶಾಪ್ಗೆ ಹೋಗ್ಲಿಕ್ಕೆ ನಿಮ್ಗೆ ಪಾಸ್ ಸಿಕ್ದಂಗ. ಅದು ಕರೆಕ್ಟ್, ಹಾಗಾಗಿ ಮರ್ತಿದ್ದೆ. ಒಳ್ಳೆ ವಿಡಿಯೋ ಕಳ್ಸೋದನ್ನ ಮರಿಬೇಡಿ. ನೋಡ್ಕೊಳ್ದಲ್ಲೇ ಕಳ್ಸಿದ್ರೆ ಒಳ್ಳೇದು. ನೋಡ್ಕೊಂಡಾದ್ರೂ ಪರವಾಗಿಲ್ಲ. ವಿಡಿಯೋ ಹೇಳೋದಕ್ಕೆ ಟ್ರೈ ಮಾಡಿ. ವಿಡಿಯೋ ಮಾಡಿ ಎಲ್ಲ ಶ್ಲೋಕಗಳನ್ನು 12 ಮತ್ತು 15ನೇ ಅಧ್ಯಾಯ ಎರಡನ್ನು. ಆಯ್ತಾ? ವಿಡಿಯೋ ಕಳಿಸಿದವ್ರಿಗೆ ಮಾತ್ರನೇ ಎಲಿಜಿಬಿಲಿಟಿ ವರ್ಕ್ಶಾಪ್ ಅಟೆಂಡ್ ಮಾಡ್ಲಿಕ್ಕೆ. ಸೊ ಆ ವರ್ಕ್ಶಾಪ್ ತುಂಬಾ ನಿಮ್ಗೆ ಉಪಯೋಗ ಆಗೋಂಥದ್ದಿರುತ್ತೆ. ಒನ್ ಡೇ ಫುಲ್, ಬೆಳಿಗ್ಗೆಯಿಂದ ಸಂಜೆ ತನಕ ಅಲ್ಲೇ ಊಟ ಗೀಟ ಮಾಡಿ, ನೀವು ಸ್ನ್ಯಾಕ್ಸ್ ಎಲ್ಲ ಮಾಡಿ, ಆಟ ಆಡ್ಕೊಂಡು ಒಂದು ದಿವಸ ಪೂರ್ತಿ ಎಲ್ಲ ಫ್ರೆಂಡ್ಸ್ ಜೊತೆ ನೀವು ಬೇರೆ ಬೇರೆ ಈಗ ನಿಮ್ಮ ಗ್ರೂಪ್ ಏನಿದೆ, ಈ ಗ್ರೂಪ್ ಥರನೇ ಇನ್ನ 8 ಗ್ರೂಪ್ ಇದೆ. ಸೊ 8 ಗ್ರೂಪಿಂದ ಎಲ್ಲರೂ ಯಾರ್ಯಾರು ವಿಡಿಯೋ ಕಳಿಸಿರ್ತಾರೆ, ಯಾರ್ಯಾರು ಚೆನ್ನಾಗಿ ಸ್ಪಷ್ಟವಾಗಿ ಶ್ಲೋಕಗಳೆಲ್ಲ ಹೇಳ್ತಿದ್ದಾರೆ, ಅವರೆಲ್ಲರೂ ಬರ್ತಾರೆ. ಸೊ ಎಲ್ಲರ ಜೊತೆ ಬೇರೆ ಬೇರೆ ಸ್ಕೂಲ್ ಮಕ್ಕಳುಗಳ ಜೊತೆ ಎಲ್ಲ ನೀವು ಟೈಮ್ ಸ್ಪೆಂಡ್ ಮಾಡ್ಬೋದು. ಬೇರೆ ಬೇರೆ ಕಡೆಯಿಂದ ಎಲ್ಲ ಎಕ್ಸ್ಪರ್ಟ್ಸ್ ಬರ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ, ನಿಮ್ಮ ಇಂಟ್ರಾಕ್ಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ. ಸೊ ಹಾಗಾಗಿ ವಿಡಿಯೋ ಕಳಿಸಿ. ಈ ಭಗವದ್ಗೀತೆ ಕಲಿಕೆನ ನಿಲ್ಲಿಸದೆ ಕಂಟಿನ್ಯೂ ಮಾಡಿ. ಜೈ ಶ್ರೀಕೃಷ್ಣ. ಜೈ ಶ್ರೀಕೃಷ್ಣ ಅಣ್ಣ. ಓಕೆ ಮಕ್ಕಳೇ, ಇನ್ಯಾರು ಮಾತಾಡೋರಿದೆ? ಮಾದೇಶ್, ಏನಪ್ಪ ಹ್ಯಾಂಡ್ ರೈಸ್ ಮಾಡಿದೀಯಾ? ಸರ್ ಯಾವ ಸ್ಕೂಲು? ಸ್ಕೂಲು ಸರ್ ವಿಜಯ್ ವಿಠಲ. ಅದೆಲ್ಲ ಡೀಟೇಲ್ ಬರುತ್ತೆ ಗ್ರೂಪ್ ಅಲ್ಲಿ. ಏನ್ ಟೈಮಿಂಗ್ಸು, ಯಾವತ್ತು ಸರ್ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತದಾ? ಹೌದು, ಬೆಳಗ್ಗೆಯಿಂದ ಸಂಜೆವರೆಗೂ ಫುಲ್ ಡೇ ಇರುತ್ತೆ. ನಿಮ್ಗೆ ಎಲ್ಲ ಡೀಟೇಲ್ಸು ನಿಮ್ಗೆ ಇನ್ನ ಟೈಮ್ ಇದೆ ಅದಕ್ಕೆ. ಹಂಗಾಗಿ ಎಲ್ಲ ಡೀಟೇಲ್ಸು ವಾಟ್ಸಪ್ ಗ್ರೂಪ್ ಅಲ್ಲಿ ಬರ್ತಿರುತ್ತೆ. ನೀವು ಕಂಟಿನ್ಯೂಸ್ ವೈಷ್ಣವಿ hand raise ಮಾಡಿದ್ರು. ಅದೆಲ್ಲ ಗೊತ್ತಾಗುತ್ತೆ. ವೈಷ್ಣವಿ ಹೇಳಿ. ವೈಷ್ಣವಿ ಏನಮ್ಮ? ಸರ್ ಅದು ಅಂದ್ರೆ ಯಾವಾಗ ಡೇಟ್ ಬರುತ್ತೆ ಅಂದ್ರೆ ನಮ್ ಸ್ಕೂಲ್ ಇರುತ್ತೆ. 10ನೇ ತಾರೀಕಮ್ಮ, ಆಗಸ್ಟ್ 10ನೇ ತಾರೀಕು, ಶನಿವಾರ. ಶನಿವಾರ ಒಂದ್ ದಿವಸ ನಿಮ್ ಸ್ಕೂಲ್ ಅವರೇ ಎಕ್ಸ್ಕ್ಯೂಸ್ ಕೊಡ್ತಾರೆ. ಯಾಕಂದ್ರೆ ಈ ಕ್ಲಾಸ್ ನಡೀತಾ ಇರೋದು ನಿಮ್ ಸ್ಕೂಲ್ ಕಡೆಯಿಂದಾನೇ ನಡೀತಾ ಇದೆಯಲ್ವಾ? ನಿಮ್ ಸ್ಕೂಲ್ ಹಾಗಾಗಿ ಕಡೆ ನಿಮ್ಗೆ ನಿಮ್ಮ ಸ್ಕೂಲ್ ಟೀಚರ್ಗೂ ಮಾತಾಡ್ತೀವಿ, ಕನ್ಸರ್ನ್ ಇವರು, ಅವರು ಒಬ್ರು ಬರ್ತಾರೆ. ಬೇರೆ ಇನ್ಯಾರು ಮಾತಾಡೋದಿದೆಯಾ? ಓಕೆ ಸರ್ ನಾವೇ ಸರ್ ಒಂದ್ಸತಿ ಟೀಚರ್ಗೆ ಸರ್ ಎಕ್ಸ್ಕ್ಯೂಸ್ ಕೇಳ್ತೀನಿ. ಓಕೆ, ನಾನು ಮಾತಾಡ್ತೀನಿ ನಿಮ್ ಟೀಚರ್ಗೆ, ಸರಿನಾ? ಓಕೆ Okay, ಮಕ್ಕಳೇ, ತುಂಬಾ ಸುಂದರವಾಗಿ ಎಲ್ಲಾರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಾ. ವೆರಿ ಗುಡ್. ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್, ಒಳ್ಳೆ ಹಾಡು ಹೇಳಿದ್ರಿ, ಕತೆ ಹೇಳಿದ್ರಿ, ಸ್ತೋತ್ರಗಳು, ದೇವರ ನಾಮಗಳು, ಎಲ್ಲ ಮಕ್ಕಳು ಎಲ್ಲರಿಗೂ ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್. ಓಕೆ, ಕೃಷ್ಣನ ಕೃಪೆ ನಿಮ್ಮೆಲ್ಲರ ಮೇಲೆ ಇದೆ. ಹೀಗೆ ಭಗವದ್ಗೀತೆ ಕಲಿಕೆಯನ್ನ ಮುಂದುವರಿಸಿ. ಸೋಮವಾರದಿಂದ ಮತ್ತೆ ನಾವು 16ನೇ ಅಧ್ಯಾಯ ಕಲಿಯೋಣ. ಈಗ ಪ್ರಾರ್ಥನೆ ತಗೋತೀನಿ ನಾನು. ಎಲ್ಲರೂ ಮ್ಯೂಟ್ ಅಲ್ಲಿ ಇಟ್ಕೊಂಡು ನನ್ನ ಜೊತೆ ಪ್ರಾರ್ಥನೆ ಹೇಳಿ. ಯೋ
योगेशं सच्चिदानन्दं वासुदेवौ रजप्रियं धर्मसंस्थापकं वीरं कृष्णं वन्दे जगद्गुरुं ॐ श्रीकृष्णार्पणमस्तु ಓಕೆ ಅಣ್ಣ ಅಣ್ಣ ಶುಭರಾತ್ರಿ ಎಲ್ಲರಿಗೂ. ಇನ್ನೇನಾರು ಇದೆಯಾ? ಮತ್ತೇನಿಲ್ಲ ಅನ್ಕೋತೀನಿ. ಓಕೆ ಮಕ್ಕಳೇ, ಜೈ ಶ್ರೀಕೃಷ್ಣ. ಸೋಮವಾರ ಸಿಗೋಣ. ಎಲ್ಲರಿಗೂ ಬಾಯ್. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಕೃಷ್ಣ ಬಾಯ್. ಥ್ಯಾಂಕ್ ಯು. ಜೈ ಶ್ರೀ ಕೃಷ್ಣ ಸರ್. ಜೈ ಶ್ರೀಕೃಷ್ಣ. ವೆರಿ ನೈಸ್, ವೆರಿ ನೈಸ್. ಕೃಷ್ಣ